ಇವಾಗ ಅನುಷಾ ವಿಷಯ ಬಂದಾಗ ಜಗಳ ಆಗಿದ್ದು, ಅವ್ರ ಕನ್ಸಲ್ಲೂ ಅಂದ್ಕೊಂಡಿರಲ್ಲ ಅವ್ರ ಜೊತೆ ನಾನು ಈ ಥರ ಜಗಳ ಮಾಡ್ತೀನಂತ. ಸೊ ಅವ್ರೊಂದು ಡೈಲಾಗ್ ಹೊಡಿತಾ ಇದ್ದಾರೆ, ಪಕ್ಕದಲ್ಲಿರೋರು ಜೊತೆಗೆ ಇದ್ಬಿಟ್ರೆ ಏನು ಜೋಶ್ ಬಂದ್ಬಿಡುತ್ತೆ ಅಂತ ಒಂದು ಜಿಮ್ ಹತ್ರ ಒಂದು ಡೈಲಾಗ್ ಹೊಡಿತಾರೆ ಅವರು. ಬಟ್ ಅದು ಇಂಡೈರೆಕ್ಟಾಗಿ ನನಗೆ ಅವಾಗ ನಾನು ಮಾತಾಡ್ತಿರಲಿಲ್ಲ, ಆಲ್ಮೋಸ್ಟ್ 1.5 ಡೇಸ್ ನಾನು ಮಾತಾಡಿರಲಿಲ್ಲ. ಸೊ ಆ ಟೈಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಆಮೇಲೆ ಅವರೇ ಬಂದು ನಾನು ಗುಡ್ ನೈಟ್ ಹೇಳ್ದೆ, ಗುಡ್ ನೈಟ್ ಹೇಳಲ್ಲ, ಆಯಿತು ಬಿಡಿ ಬೇಡ, ನಿಂಗೂ ಬೇಡ ಅಂದ್ರೆ ನನಗೂ ಬೇಡ ಅಂತ ನಾನು ನೆಕ್ಸ್ಟ್ ಡೇಯಿಂದ ಗುಡ್ ಮಾರ್ನಿಂಗ್ ಹೇಳಿಲ್ಲ, ಏನೂ ಹೇಳಿಲ್ಲ, ಊಟ ಮಾಡಿದೆ ಏನೂ ಕೇಳಲಿಲ್ಲ. ನಾನು ಒಂಥರ ರೆಬೆಲ್ಲಾಗಿ ಅಯ್ಯೋ. ನೀವಿಬ್ರು ಅಲ್ಲಿ ಜಗಳ ಮಾಡೋದು ನಿಮ್ಮಿಬ್ರು ನಡುವೆ ಒಂದು ಕಂಫರ್ಟ್ನೆಸ್ ಅಂತ ಇರುತ್ತೆ, ಅದಕ್ಕೆ ನೀವು ಇವರು ಜಗಳ ಮಾಡ್ಕೊಡ್ತೀರಾ ಒಬ್ರಿಗೊಬ್ರು, ಬೇರೆಯವ್ರ ಮೇಲೆ ನೀವು ಜಗಳನೇ ಮಾಡ್ತಾ ಇರಲ್ಲ. ಇಲ್ಲ ಕಂಫರ್ಟ್ನೆಸ್ ಅಂತಲ್ಲ, ಅದು ಆ್ಯಕ್ಚುಲಿ ಸಂಡೇ ಒಂದು ವಿಷಯ ಆಗಿರುತ್ತೆ, ಅದೇನೋ ಒಂದು ಅವಾರ್ಡ್ ಆಗಿರುತ್ತೆ, ಅದು ಆ ಬೇಜಾರಲ್ಲಿ ನಾನು ಇರ್ತೀನಿ, ನಾಮಿನೇಷನ್, ಆಮೇಲೆ ಅದೊಂದು ಅವಾರ್ಡ್ ಅಂತ ಬಂದಿರುತ್ತೆ, ಅದು ಆ ಬೇಜಾರಲ್ಲಿ ನಾನು ಇರ್ತೀನಿ. ಆಮೇಲೆ ಅವರು ಪ್ರತಿಯೊಬ್ಬರದ್ದು ಹಿಂಗೆ ಪಿನ್ ಪಾಯಿಂಟ್ ಮಾಡ್ಕೊಂಬರ್ತಾರೆ, ಬಟ್ ನನ್ನ ಮಾತ್ರ ಧರ್ಮ 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 ಅಂತ 2-3 ಸಲ ಹೆಸರಿರ್ತಾರೆ. ಆಮೇಲೆ 1-2 ಸಲ ತುಂಬ ಪೊಲೈಟಾಗಿ ಕೇಳ್ತೀನಿ, ಯಾಕೆ ಅನುಷಾ, ಯಾಕೆ ನನ್ನನ್ನೇ ಟಾರ್ಗೆಟ್ ಮಾಡಿ, ನಾನೇನು ಮಾತಾಡ್ದೇನೆ, ಒಂದೇ ಒಂದು ಹೇಳಿದ್ದು ನೀವು ನುಗ್ಗಬೇಕು ಇದು ಮಾಡಬೇಕಂತ. ಇಲ್ಲ ನೀವೇ ಎಂಟರ್ಟೈನ್ಮೆಂಟ್ ಅಲ್ಲ, ನಿಮ್ಮದೆಲ್ಲಿದೆ ಧರ್ಮ ಎಂಟರ್ಟೈನ್ಮೆಂಟ್. ಆಮೇಲೆ ನೀವು ಹೇಳ್ತಿಲ್ಲ ಅಗ್ರೆಷನ್ ಅಂದರೆ ಏನು ಧರ್ಮ. ಆಮೇಲೆ ನನಗೂ ಸಡನ್ನಾಗೆ ಮಾತಾಡೋದು ಹೆಂಗೆ ಮಾತಾಡಬೇಕು ಅಂತ ಇರಬೇಕು ಅನ್ನೋ ವಿಷಯ ಅಂತ ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಆಯಿತು. ಆಮೇಲೆ ಹೆಂಗಂದ್ರೆ ನಾನೇ ವಾಪಸ್ ಹೋಗ್ಬಿಟ್ಟು ಆಯ್ತಮ್ಮ ಸಾರಿ ಬಾ ಅದೇನೋ ಅಂತ ಫ್ಲೋಲ್ ಆಯಿತು. ಆಮೇಲೆ ಅವರಿಲ್ಲ ಮಾತಾಡ್ಬೇಡ ನನ್ನ ಹತ್ರ, ನಂಗೆ ಇಷ್ಟ ಆಗಲಿಲ್ಲ ಅದು ಅಂತ. ಸರಿ, ಅಲ್ಲಿಂದ ಸ್ವಲ್ಪ ಇದಾಯಿತು. ಆಮೇಲೆ ಒಂದು ಮಣ್ ಟಾಸ್ಕ್ ಅಂತ ಬರುತ್ತೆ, ಹಾಕೊಂಡು ನಾನೇ ಕೈ ಉಜ್ತಾ ಇರ್ತೀನಿ, ಪಾಪ ಅವರೇ ಬಂದು ನೀರು ಹಾಕ್ತಾರೆ, ಇಲ್ಲಿ ಎಲ್ಲ ಆಗೈತೆ ಅಂತ ಅವರೇ ಓಡಿಸ್ತಾರೆ. ಸೊ ಅಲ್ಲಿಂದ ಅದೇನು ಸಡನ್ನಾಗಿ ಮನ್ಸು ಕರ್ಬಿಡ್ತಂತಿಲ್ಲ, ಅದೆಲ್ಲ ನೋಡಿ ಪಾಪ ನೀವು ಆಡಿದ್ದು ನೋಡಿ ಬೇಜಾರಾಯಿತು, ಕಾಲು ನೋವುತ್ತೆ, ಹೌದಾ ಇವಾಗ ಅದು ಮಾತಾಡ್ತೀರ ಅಂದಾಗ ಅಲ್ಲಿಂದ ಮಾತು ಶುರು ಆಯ್ತು ಅಷ್ಟೇ. ಬಿಗ್ ಬಾಸ್ ಮನೇಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಂದರೆ ಅನುಷಾ ಅವರು ಅದೇ ಏನೋ ಗೇಮ್ ಆಡಿಸ್ತಾರೆ, ಮಂಜು ಅವರು ಒಂದು ಸ್ವಲ್ಪ ನಿಜ ಹೇಳ್ತಾರೆ. ಆಗ ಐಶ್ವರ್ಯ ಬೇಜಾರು ಮಾಡ್ಕೊಳ್ತಾರೆ, ನನಗೆ ಹೊರಗಡೆ ವಿಷಯ ಗೊತ್ತಿರಲಿಲ್ಲ, ನಾನು ನಿಮ್ಮಿಬ್ಬರು ಮಧ್ಯೆ ಬರಲ್ಲ ಅಂತ. ಅವಾಗಿಂದ ಆಡಿಯನ್ಸಲ್ಲಿ ಒಂದು ಕ್ಯೂರಿಯಾಸಿಟಿ, ಅಂದರೆ ನಿಮ್ಮ ಮತ್ತು ಅನುಷಾ ಮಧ್ಯೆ ಯಾಕೆ ಬ್ರೇಕಪ್ ಆಗಿದ್ದು ಅನ್ನೋ ಒಂದು ತಿಳ್ಕೊಡೋ ಕಾರಣ. ಬ್ರೇಕಪ್ ಅಂತ ಬರೋದೇ ಇಲ್ಲ ಇಲ್ಲಿ, ಯಾಕಂದರೆ ನಾವು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ, ಖಡಕ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಆ ಟೈಮಲ್ಲೂ ಸ್ವಲ್ಪ ಮನಸ್ತಾಪಗಳು ಆಗಿತ್ತು ನಮ್ಮಿಬ್ಬರ ಮಧ್ಯದಲ್ಲಿ. ಹೊನ್ನಾವರಲ್ಲಿ ಶೂಟಿಂಗ್ ಹೋದಾಗ ಸ್ವಲ್ಪ ನನಗೂ ಅವ್ರಿಗೂ ಏನೋ ಒಂದು ಕ್ಲಾಶ್ ಆಗಿರುತ್ತೆ, ಅಲ್ಲಿಂದ ಸ್ವಲ್ಪ ಮಾತುಗಳು ಕಮ್ಮಿ ಆಗುತ್ತೆ ನಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಗಲಾಟೆ ಆದಾಗೂ ಸ್ವಲ್ಪ ದೂರ ಆಗ್ತೀವಿ. ಸೊ ಇದರಲ್ಲಿ ಲವ್ ಅಂತ ಬರಲ್ಲ, ಬ್ರೇಕಪ್ ಅಂತ ಬರೋದಿಲ್ಲ, ಫ್ರೆಂಡ್ಶಿಪ್ಪು ಕಟ್ಟಾಗಿದ್ದು, ಫ್ರೆಂಡ್ಶಿಪ್ ಅಂತ ಇರಲಿಲ್ಲ ನಮ್ಮ ಮಧ್ಯದಲ್ಲಿ. ಆ್ಯಂಡ್ ಅದು ಗೇಮ್ ಅಂತ ಏನೋ ಬಂದಾಗ, ಟ್ರೂತ್ ಆ್ಯಂಡ್ ಡೇರ್ ಅಂತ ಬಂದಾಗ, ಯಾವುದೋ ಒಂದು ರಿಲೇಷನ್ಶಿಪ್ ಸ್ಟೇಟಸ್ ಅಂದಾಗ ಅವ್ರು ಯಾವುದೋ ಬೇರೆ ಹೆಸರು ಹೇಳ್ಬಾರ್ದು ಅಂತ ಅದೇನೋ, ಅಂದರೆ ನಾವು ಫ್ರೆಂಡ್ಶಿಪ್ ಇದ್ದಿದ್ದು ಧರ್ಮನ ಜೊತೆ ಅಂತ, ಅದು ಪಾಪ ಸುರೇಶ್ ಅವ್ರು ಬೇರೆ ಥರ ತೊಗೊಂಡು ಅವ್ರೇನೋ ಹೇಳ್ಬಿಟ್ರು, ಇವರಿಬ್ರದ್ದು ಏನೋ ಒಂದಿದ್ದಿತ್ತು ಅಂತ. ನಾನು ಅಲ್ಲೇ ಕ್ಲಾರಿಫೈ ಮಾಡಿದೆ, ಅಪ್ಪ ಎಲ್ಲರೂ ನೋಡ್ತಿರ್ತಾರಪ್ಪ, ಸುಮ್ಮನೆ ನೀನು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೇಳು, ಅದೇನಿಲ್ಲ ನಮಗೆ. ಆಮೇಲೆ ಅನುಷಾನು ಹೇಳಿದ್ರು, ಯಾಕಣ್ಣ ಹಂಗೆಲ್ಲ ಹೇಳ್ತೀರಾ, ನಮ್ಮ ಬರೀ ಫ್ರೆಂಡ್ಶಿಪ್ ಅನ್ನೋದಿರೋದು ಅಷ್ಟೇ, ನೀವು ಹೋಗ್ಬಿಟ್ಟೆಲ್ಲ ಇದು ಮಾಡ್ತೀರಂತ. ಸೊ ಅದು ಜನಕ್ಕೆ ಒಂದು ಏನಂದರೆ ಒಂದು ಕ್ಯೂರಿಯಾಸಿಟಿ ಶುರು ಆಯಿತು, ಲೈಕ್ ನಮ್ಮಿಬ್ಬರ ಮಧ್ಯದಲ್ಲಿ ಏನೋ ಇದೆ ಅಂತ. ಬಟ್ 100% ಏನಿಲ್ಲ, ಅದು ರೋಸ್ ಕೊಟ್ಟಾಗಲೂ ಹೇಳಿದೆ, ಅನುಷಾಗೂ ಒಂದು ಅನ್ಕಂಫರ್ಟಬಲ್ ಫೀಲ್ ಇತ್ತು, ಎಲ್ಲೋ ಒಂದು ಕಡೆ ಯಾರು ಏನು ಅನ್ಕೊತಾ ಇರ್ತಾರೋ, ಆಚೆ ಕಡೆ ಹಿಂಗೆ ಪೋಟ್ರ್ ಆಗಿರುತ್ತೆ ಅಂತ. ಬಟ್ ಒಂದು ಒಳ್ಳೆ ವೇದಿಕೆ ಸಿಕ್ತು ನನಗೆ, ಒಂದು ರೋಸ್ ಕೊಟ್ಬಿಟ್ಟು ಒಂದು ಅದ್ಭುತವಾದ ಫ್ರೆಂಡ್ಶಿಪ್ಗೆ ಒಂದು ಎಕ್ಸಾಂಪಲ್ ಅಂದರೆ ನಂದು ಅನುಷಾದು. 1 ವರ್ಷ ಫ್ರೆಂಡ್ಸ್ ಆಗಿರಲಿಲ್ಲ ಅಂದ್ರೂ ಬಿಗ್ ಬಾಸ್ ಮುಖಾಂತರ ಮತ್ತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಶುರು ಆಯಿತು ಅಂತ. ಸೊ ಅದಕ್ಕೆ ಹೊರಗಡೆ ಏನಾದರೂ ಮನಸ್ತಾಪಗಳಿದ್ರೆ ಅದು ಬಿಗ್ ಬಾಸ್ ಮನೇಲಿ ಮುಂದುವರಿಯುತ್ತೆ. ಸೊ ನಿಮ್ದು ಆ ಥರ ಇರಲೇ ಇರಲಿಲ್ಲ? ಇಲ್ಲ, ಮನಸ್ತಾಪಗಳು ಇತ್ತು, ಬಟ್ ಅದಾದಮೇಲೆ ಮತ್ತೆ ಸರಿ ಹೋಗಿತ್ತು. ಅವ್ರು ಲಾಸ್ಟ್ ಇಯರ್ ಬರ್ಡೇ ಈ ಬರ್ಡೇ ಅಲ್ಲ, ಐ ಥಿಂಕ್ ಲಾಸ್ಟ್ ಇಯರ್ ಬರ್ಡೇಗೆ ಇನ್ವೈಟ್ ಮಾಡಿದ್ರು ನನ್ನ. ಸೊ ಆ ಬರ್ಡೇಗೆ ಹೋಗಿದ್ದೆ, ಈ ವರ್ಷ ಹೋಗಿರಲಿಲ್ಲ. ಸೊ ಲಾಸ್ಟ್ ಇಯರ್ ಬರ್ಡೇ ಹೋದಾಗ ವಿಶ್ ಮಾಡಿದೆ. ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ಸಿಕ್ಕಿದ್ದು, ಆಮೇಲೆ ಶೂಟ್ ಮಾಡ್ತಾಯಿದ್ವಿ, ಸಾಂಗ್ ಶೂಟ್ ಇತ್ತು. ಸೊ ಅದರಲ್ಲೂ ಅನುಷಾ ಜೊತೆ ಮಾಡಿದ್ದು ಒಂದು ಸೀನು, ಇನ್ನೊಬ್ಬರು ಹೀರೋಯಿನ್ ಜೊತೆ ರಿಷಾಂತ್ ಅವ್ರ ಜೊತೆನೂ ಮಾಡಬೇಕಿತ್ತು ಸಾಂಗಲ್ಲಿ. ಸೊ 2 ಡ್ಯುಯಲ್ ಇದ್ರ ಥರ ಇತ್ತು. ಸೊ ಅದರೆಲ್ಲ ತುಂಬ ಕಂಫರ್ಟಬಲ್ ಇದ್ರು, ಆಮೇಲೆ ಸರಿ ಹೋಗಿತ್ತು. ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಲೋಸ್ ಆಗೋಕ್ಕೆ ಮತ್ತೆ ಒಂದು ವೇದಿಕೆ ಸಿಕ್ತು ನಮಗೆ ಬಿಗ್ ಬಾಸ್ ಮುಖಾಂತರ.